ಶಿವಣ್ಣನಿಗೆ ಫಿಕ್ಸ್ ಆಗೋಕೆ ಬಿಫೋರ್ ಒಂದು ಕಥೆಗಳಿದೆ. ಏನು ಅಂತಂದರೆ, ಈಗ ಶಿವಣ್ಣ ಏನೋ ಕತೆ ಕೇಳ್ಬಿಟ್ರು, ಆದರೆ ಅಲ್ಲಿ ಮನೇಲಿ ವರ್ಧಪ್ಪಣ್ಣ ರಾಜ್ಕುಮಾರ್ ಅವರು ಕತೆ ಕೇಳಬೇಕಲ್ಲ. ಕರೆಕ್ಟಾಗಿ ನಾವು ಹೋಗೋ ದಿವಸಕ್ಕೆಲ್ಲ ಫಿಕ್ಸ್ ಮಾಡ್ಕೊಂಡ್ರೆ ರಾಜ್ಕುಮಾರ್ ಅವರು ಹುಷಾರಿರಲಿಲ್ಲ. ವರ್ಧಪ್ಪಣ್ಣವರೇ ಕತೆ ಕೇಳಿದ್ರು. SP ವರದರಾಜ್ ಅನ್ನೋದನ್ನ ಎಲ್ಲಿ ನೋಡ್ತಿದ್ದೆ ಹೇಳಿ, ನಾನು ಚಿಕ್ಕ ವಯಸ್ಸಿಂದನೂ ಟೈಟ್ಲ್ಗಳು ನೋಡ್ಕೊಂಬತ್ತಿದ್ದೆ ಅಂತ ಹೇಳಿದ್ನಲ್ಲ ನಿಮಗೆ. ಆ ಕತೆ ಗೀತೆ ಎಲ್ಲ ಡಿಸೈಡ್ ಮಾಡೋದೆ ವರದರಾಜ್ ಅವರು, ಪಾರ್ವತಮ್ಮ ಅವರು ಅಂತಂದ ಕುಂಡ್ರಿಸ್ಬಿಟ್ಟವ್ರೆ ಎದುರುಗಡೆ. ಏನು ದೊಡ್ಡ ಆಲದ ಮರ ಅದು. ಅದ್ರ ಮುಂದೆ ನಾವು ಏನು ಸಸಿನೂ ಅಲ್ಲ, ಇರುವೆನೂ ಅಲ್ಲ. ಅಷ್ಟರಲ್ಲಾಗಲೇ ಗಾಂಧಿನಗರದಲ್ಲಿ ಏನಾಗಿತ್ತು, ಎಕ್ಸ್ಕ್ಯೂಸ್ ಮೀ ಏನೋ ಅಳುಕುಳುಕಂತ ಇಟ್ಟಾಗೋಯ್ತು. ಈಗ ಅಲ್ಲಿ ಹೋಗ್ಬಿಟ್ಟು ಕತೆ ಒಪ್ಸ್ಬಿಟ್ಟು ಬರ್ಲಿಕ್ಕೆ ಗೊತ್ತಾಗುತ್ತೆ. ವರ್ಧಪ್ಪಣ್ಣವ್ರ ಕತೆ ಒಪ್ಪಿದ್ರೆ ಮಾತ್ರ ಅನ್ನೋದು. ಎಲ್ಲ ಹಿಂಗೆ ನೋಡ್ತಾ ಇದ್ವು. ಅವು ಕತೆ ಕೇಳಿ ಒಂದು 5 ನಿಮಿಷ ಸೈಲೆಂಟ್ ಆಗಿಬಿಟ್ರು ಸರ್. ಯೋಚನೆ ಮಾಡ್ತಾವ್ರೆ ಕರೆಕ್ಷನ್ಸ್ ಹೇಳಿದ್ರೆ ಮಾಡ್ಬೋದು, ಬಟ್ ಕತೆನೇ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಆ ಯೋಚನೆ ಇತ್ತು. ಯೋಗಿ ಕರೆಕ್ಟಾಗಿರುತ್ತೆ, ಶಿವಣ್ಣನ ಇನ್ಯಾರಿಗೂ ಶೂಟ್ ಆಗಲ್ಲ, ಇದು ಪಕ್ಕ ಇದೆ ಅಂತ ಅಂದ್ಬಿಟ್ಟು ಅವರೊಂದು ಕತೆ ಹೇಳಿದ್ರು. ಅದೇ ಈ ಕತೆ, ಜೋಗಿ ಕಥೆನ. ಆ ಜೋಗಿ ಕತೆ ಹಂಗೆ ಹೇಳಿದಾಗ ಮಧ್ಯದಲ್ಲಿ ಏನೇನೋ ಅಂದರೆ ಟೋಟಲ್ ಟೀಮ್ ಡಿಸ್ಕಷನ್ ಅಷ್ಟೇ. ಇದು ಒಬ್ಬರದೇ ಅಂತಲ್ಲ, ಎಲ್ಲರದ್ದು ಟೋಟಲ್ ಟೀಮ್ ಡಿಸ್ಕಷನ್. ಎಕ್ಸ್ಕ್ಯೂಸ್ ನಿಂದನೂ ಅಷ್ಟೇ, ಟೀಮ್ ಅಂತ ಅನ್ನೋರು ಯಾರು, ಪ್ರೇಮ್ ಅವರು. ಸರಿ, ಅದು ಹೆಂಗೆ ಕೂಡ್ಕೊಂಬಂತು ಅಂತಂದ್ರೆ ಅದು ಜೋಗಿ ಎಲ್ಲ ಕೂಡ್ಕೊಂಬರ್ಬೇಕು ಅಂತಾರಲ್ಲ, ಪ್ರತಿಯೊಂದು ಅಷ್ಟೇ. ಈ ಕಡೆ ಕತೆ ರೆಡಿ ಆಗೋಯ್ತು, ಸ್ಕ್ರೀನ್ ಪ್ಲೇ ರೆಡಿ ಆಗೋಯ್ತು, ಡೈಲಾಗು ರೆಡಿ ಆಗೋಯ್ತು. ಶಿವಣ್ಣನಿಗೆ ಫಿಕ್ಸ್ ಆಗೋಕೆ ಬಿಫೋರ್ ಒಂದು ಕಥೆಗಳಿದೆ. ಏನು ಅಂತಂದರೆ, ಈಗ ಶಿವಣ್ಣ ಏನೋ ಕತೆ ಕೇಳ್ಬಿಟ್ರು, ಆದರೆ ಅಲ್ಲಿ ಮನೇಲಿ ವರ್ಧಪ್ಪಣ್ಣ ರಾಜ್ಕುಮಾರ್ ಅವರು ಕತೆ ಕೇಳಬೇಕಲ್ಲ. ಟಾಸ್ಕ್ ಇರೋದು. ಸರಿ, ಎಲ್ಲ ಕತೆ ಎಲ್ಲ ಡೈಲಾಗ್ ಸಮೇತ ಎಲ್ಲ ರೆಡಿ ಇತ್ತು. ಸರಿ, ಈಗ ಕತೆ ರಾಜ್ಕುಮಾರ್ ಅವ್ರಿಗೆ ಹೇಳ್ಬೇಕು ಅಂತಂತಂದರು. ಅಂದರೆ ರಾಜ್ಕುಮಾರ್ ಅಂತಂದ್ರೆ ವರ್ಧಪ್ಪ ಅವ್ರಿಗೆ ಹೇಳಲೇಬೇಕು ಅಂತ ಅನ್ನೋದು ಒಂದಿರುತ್ತೆ ಅಲ್ವಾ. ಸರಿ, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಫಿಕ್ಸ್ ಆಯಿತು ಸರ್. ಕರೆಕ್ಟಾಗಿ ನಾವು ಹೋಗೋ ದಿವಸಕ್ಕೆಲ್ಲ ಫಿಕ್ಸ್ ಮಾಡ್ಕೊಂಡ್ರೆ ರಾಜ್ಕುಮಾರ್ ಅವರು ಹುಷಾರಿರಲಿಲ್ಲ. ವರ್ಧಪ್ಪಣ್ಣವರೇ ಕತೆ ಕೇಳಿದ್ರು. SP ವರದರಾಜ್ ಅನ್ನೋದನ್ನ ಎಲ್ಲಿ ನೋಡ್ತಿದ್ದೆ ಹೇಳಿ, ನಾನು ಚಿಕ್ಕ ವಯಸ್ಸಿಂದನೂ ಟೈಟ್ಲ್ಗಳು ನೋಡ್ಕೊಂಬತ್ತಿದ್ದೆ ಅಂತ ಹೇಳಿದ್ನಲ್ಲ ನಿಮಗೆ. ಅಲ್ಲಿ ಪ್ರತಿಯೊಂದರಲ್ಲೂ SP ವರದರಾಜ್ ಅಂತ ನೋಡ್ಕೊಂಬತ್ತಿದ್ನಲ್ಲ. ಆಮೇಲೆ ಗೊತ್ತಾಗಿತ್ತು, ಇಲ್ಲಿ ಒಂದಷ್ಟು ಸಿನಿಮಾಗಳ ಕೆಲಸ ಮಾಡಿದ್ಮೇಲೆ ಆ ಕತೆ ಗೀತೆ ಎಲ್ಲ ಡಿಸೈಡ್ ಮಾಡೋದೆ ವರದರಾಜ್ ಅವರು, ಪಾರ್ವತಮ್ಮ ಅವರು ಅಂತಂದ ಕುಂಡ್ರಿಸ್ಬಿಟ್ಟವ್ರೆ ಎದುರುಗಡೆ. ಏನು ದೊಡ್ಡ ಆಲದ ಮರ ಅದು. ಅದ್ರ ಮುಂದೆ ನಾವು ಏನು ಸಸಿನೂ ಅಲ್ಲ, ಇರುವೆನೂ ಅಲ್ಲ. ಹೆಂಗೆ ಅಂದರೆ, ನಾನು ಒಟ್ಟಿನಲ್ಲಿ ಒಂದು ಧೈರ್ಯ ಅಂತೂ ಇತ್ತು, ಕತೆ ಹೇಳ್ತೀನಿ ಒಪ್ಪಿಸ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಇತ್ತು. ಅಷ್ಟರಲ್ಲಾಗಲೇ ಗಾಂಧಿನಗರದಲ್ಲಿ ಏನಾಗಿತ್ತು, ಎಕ್ಸ್ಕ್ಯೂಸ್ ಮೀ ಏನೋ ಅಳುಕುಳುಕಂತ ಇಟ್ಟಾಗೋಯ್ತು. ಈಗ ಅಲ್ಲಿ ಹೋಗ್ಬಿಟ್ಟು ಕತೆ ಒಪ್ಸ್ಬಿಟ್ಟು ಬರ್ಲಿಕ್ಕೆ ಗೊತ್ತಾಗುತ್ತೆ ಅನ್ನೋ ಥರ ಒಂದು ಚಾಲೆಂಜ್ಗಳು ಮಾಡ್ಕೊಂಡಿದ್ರು, ಟೀಕೆಗಳು. ಸರಿ, ಆ್ಯಕ್ಚುಲಿ ಕುಂಡ್ರಿಸಿದ್ರಲ್ಲ, ಅದೊಂದು ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ನನಗೆ. ಫಸ್ಟ್ ಸೀನೇ ಗಂಟ್ಲು ಒಣಗಾಯ್ತು ಸರ್. ಫುಲ್ಲು ಭಯ ಬಿದ್ದೋದೆ. ಪ್ರೇಮ್ ಅವ್ರು ಹಿಂಗೆ ಲುಕ್ ಹಾಕ್ತಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಯಾಕಂದರೆ ಫಸ್ಟ್ ಅದು ಶಿವರಾಜ್ ಕುಮಾರ್ ಬೇರೆ ಹೀರೋ. ಆ ಥರದಲ್ಲಿ ವರ್ಧಪ್ಪ ಅವ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ, ಆ ಭಯ ಒಂದು. ಅವರು ವರ್ಧಪ್ಪ ಅವ್ರು ನೋಡಿದ್ರು, ರೈಟ್ರೇ ಟಿಫನ್ ಮಾಡಿದ್ರ ನೀವು? ಟಿಫನ್ನು ನಾನು ಏನು ಅಂತಂದರೆ, ಏನೋ ಒಂದು ಮಾಡಿ ಒಂದು 10 ನಿಮಿಷ ಸಾಗಾಕೋಣ ಅಂತ ನಾನು ಟಿಫನ್ ಮಾಡಿ ಅಂತ ಅಂದ್ಬಿಟ್ಟು ಏನೋ ಒಂದು ಕಟ್ಲೆಟ್ಸು, ಒಂದು ಇಡ್ಲಿ ಅನ್ನೋ ತಂದು ಕೊಡ್ಸಿದ್ರು. ಅಂದರೆ ಅವರು ಕಂಫರ್ಟ್ ಝೋನ್ಗೆ ತಗೊಂಡ್ರು ನನ್ನ. ತಗೊಂಡು ಎಲ್ಲ ತಿಂಡಿ ಎಲ್ಲ ತಿಂದಾದ್ಮೇಲೆ, ಕಾಫಿ ಎಲ್ಲ ಕುಡ್ದಾದ್ಮೇಲೆ, ರೈಟ್ರೇ ಈಗ ಓಕೆನಾ, ಏನು ಭಯ ಪಡಬೇಡಿ, ಹೇಳಿ ನೀವು ನಿಮ್ಮ ಸ್ಟೈಲಲ್ಲಿ ನೀವು ಹೇಳಿ ಅಷ್ಟೇ ಅಂತಂದು. ಇದು ನನ್ನ ಜೊತೆಲಿ ಗುಬ್ಬಿ ವಿಜಿನೂ ಇದ್ದರು, ಡೈರೆಕ್ಟರ್ ವಿಜಿ. ಅವರು ಕೂಡ ಮಧ್ಯದಲ್ಲೆಲ್ಲ ಎತ್ಕೊಡ್ತಿದ್ರು. ಆವಾಗ ನಾನು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ಸರ್ ಪಿಕಪ್ಪು. ಹೋಯ್ತು ಮಧ್ಯದಲ್ಲಿ ವಿಜಯ್ ಅವರು ಎಲ್ಲ ನನಗೆ ಸಪೋರ್ಟ್ ಮಾಡೋರು. ಹೇಳ್ತಾಯಿದ್ವು ಎಲ್ಲ ಕತೆ ಎಲ್ಲ ಆಯಿತು. ನಮ್ಗೆ ಈ ಟೆನ್ಷನ್ ಬೇರೆ ಶುರುವಾಗ್ಬಿಟ್ಟಿತ್ತಲ್ಲ, ವರ್ಧಪ್ಪಣ್ಣವ್ರ ಕತೆ ಒಪ್ಪಿದ್ರೆ ಮಾತ್ರ ಅಂತ ಅನ್ನೋದು. ಎಲ್ಲ ಹಿಂಗೆ ನೋಡ್ತಾ ಇದ್ವು. ಅವು ಕತೆ ಕೇಳಿ ಒಂದು 5 ನಿಮಿಷ ಸೈಲೆಂಟ್ ಆಗಿಬಿಟ್ರು ಸರ್. ಯೋಚನೆ ಮಾಡ್ತಾವ್ರೆ. ನಾನು ಹಿಂದ್ಗಡೆ ಶಿವಣ್ಣ ಅವರೇ, ರಾಮ್ ಪ್ರಸಾದ್ ಅವರೇ, ಪ್ರೇಮ್ ಅವರು, ಅವ್ರ ಮಕ್ಕ ನೋಡೋದು, ನಮ್ಮ ಮಕ್ಕ ನೋಡೋದು, ಇವ್ರು ನೋಡೋದು. ಅವ್ರು ಬಗ್ಸ್ಕೊಂಬಿಟ್ಟು ಹಿಂಗೆ ಕುಂತ್ಬಿಟ್ಟವ್ರೆ, ಯಾರು ವರ್ಧಪ್ಪಣ್ಣ. ಸರಿ, ನೋಡಿದ್ರು ಏನಾಗುತ್ತೆ ಏನು. ಕರೆಕ್ಷನ್ಸ್ ಹೇಳಿದ್ರೆ ಮಾಡ್ಬೋದು, ಬಟ್ ಕತೆನೇ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಆ ಯೋಚನೆ ಇತ್ತು. ನೋಡ್ಬಿಟ್ಟು ಒಂದು 5 ನಿಮಿಷ ಮಾಡಿದೆ. ಶಿವಣ್ಣನ ಮಕ್ಕ ನೋಡಿದ್ರು, ಮಾಡ್ಬೋದು ಅಂತಂದ್ರು. ಆವಾಗ ಸಾರ್ ಹೆಂಗಿತ್ತು ಅಂದ್ರೆ ಉಸಿರು ಹಿಂಗೆ ಹಿಡ್ಕೊಂಡಿದ್ವು. ಹಂಗಂದ ತಕ್ಷಣ ಪ್ರೇಮ್ ಅವ್ರ ಕಡೆ ಒಂದು ಲುಕ್ಕು, ಎಲ್ಲ ಒಂದು ಖುಷಿ ಆಗ್ಬಿಡ್ತು ನಮಗೆ. ಖುಷಿ ಆಮೇಲೆ ಸರಿ ಏನಾದ್ರು ಕರೆಕ್ಷನ್ಸ್ ಹೇಳ್ತಾರೆ ಅಂತ ಕಾಯ್ತಾ ಇದ್ವು. ಆಮೇಲೆ ಬೇರೆ ಏನಾದರೂ ಬೇಕಾ, ಏನಾದ್ರು ಚೇಂಜಸ್ ಮಾಡಬೇಕಾ ಅಪ್ಪಾಜಿ ಅಂತ ಅಂದ್ಬಿಟ್ಟು ಇವ್ರು ಕೇಳಿದ್ರು, ಶಿವಣ್ಣ ಪ್ರೇಮ್ ಅವರು ಕೇಳಿದ್ರು. ಅದಕ್ಕೆ ಯೋಚನೆ ಮಾಡಿ ಅವರೊಂದು ಕರೆಕ್ಷನ್ಸ್ ಹೇಳಿದ್ರು. ಕರೆಕ್ಷನ್ ಮೀನ್ಸ್
ಏನಂತಂದರೆ ಅಲ್ಲ ನೀವು ಜೋಗಿ ಅಂತ ಟೈಟ್ಲ್ ಇಟ್ಟಿದ್ದೀರಿ, ನನಗೆಲ್ಲೂ ಆ ಡೈಲಾಗೇ ಬರಲಿಲ್ವಲ್ಲ, ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ ಅಂತ ಹೇಳಿದ ತಕ್ಷಣ ನಾನು ಪಟ್ಟ ಅಂತ ಹೇಳಿದೆ, ಅಣ್ಣ ಆವಾಗಲೇ ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಊರಿಗೆ ಕಳ್ಳ ಬರ್ತಾನಲ್ಲಣ್ಣ ಅವ್ರಿಗೆ ಬರೋವಾಗ ಅವ್ರಿಗೆ ಹೇಳ್ತಾನೆ, ಅವನು ನೋಡಿ ಸಂಪಾದನೆ ಮಾಡ್ತಾವನೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಊರಿನ ಗೋಡ ಹೇಳ್ತಾನೆ. ಆ ಗೋಡ ಹೇಳಿದಾಗ ಶಿವಣ್ಣ ಹೇಳ್ತಾರೆ, ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ ಅಂತ ಹೇಳ್ತಾರೆ. ಯಾರ ಅಡಿಯಾಗ ಮಾದೇಶ್ವರ ಏನ್ ಬರ್ದಾನೋ ಏನೋ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಬನ್ನಿ ಮುಂದಿನ ಕಾರ್ಯ ನೋಡವ. ಓ ಅಲ್ಲ ಹಾಕಿದ್ದೀರ, ಸೂಪರ್ ಅಲ್ಲ. ಆಮೇಲೆ ಮತ್ತೆ ಇನ್ನೊಂದು ಕರೆಕ್ಷನ್ಸ್ ಏನು ಅಂತಂದರೆ, ನಿಮಗೆ ನೀವು ಎಲ್ಲ ಚೆನ್ನಾಗಿ ಮಾಡ್ತೀರಾ, ಅಲ್ಲಿ ಹಳ್ಳಿಯಿಂದ ಬಂದ ತಕ್ಷಣ ಹುಡುಗನ್ನ ದೊಡ್ಡ ರೌಡಿನೂ ಮಾಡಿಬಿಡ್ತೀರ, ಆಮೇಲೆ ಟೋಟಲ್ ನೀವು ವಿಲೇಜ್ನೇ ಮರ್ತ್ಬಿಡ್ತೀರ, ಬಂದು ಟೋಟಲ್ ಬೆಂಗಳೂರು ಸಿಟಿಗೆ ಅಟ್ಮಾಸ್ಫಿಯರ್ಗೆ ಹೊಂದಿಸ್ಕೊಂಡ್ಬಿಡ್ತೀರ. ಅದು ತಪ್ಪಾಗುತ್ತೆ. ಬಟ್ಟೆಗಳು ಬದಲಾಗ್ಬೋದೇ ಹೊರತು ಭಾವನೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಅವನು ಅದೇ ಕ್ಯಾರೆಕ್ಟರ್, ಅವ್ನದ್ದು ಎಷ್ಟೇ ದೊಡ್ಡ ರೌಡಿ ಆದರೂ ಅವ್ನ ಮಗು ಥರನೇ ಇರಬೇಕು, ಅದನ್ನೇ ಕ್ಯಾರೆಕ್ಟರೈಸೇಷನ್ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದೇ ಸ್ಲ್ಯಾಂಗ್ ಇರಬೇಕು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನಾನು ಎರಡು ಇದ್ರಲ್ಲಿ ಜನರಲ್ ಕನ್ನಡನೂ ಬರೆದಿದ್ದೀನಿ. ಶಿವಣ್ಣನಿಗೆ ಮತ್ತು ಜೋಗಿಗೆ, ಜೋಗಿ ಫ್ಯಾಮಿಲಿಗೆ ಅವ್ರು ಮಾತ್ರ ಚಾಮರಾಜನಗರದ ಭಾಷೆ ಮಾತಾಡ್ತಾರೆ ಅಂತ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ಮೇಲೆ ಖುಷಿ ಆಗ್ಬಿಟ್ರು. ಆವಾಗ ಮತ್ತೆ ಇನ್ನೊಂದು ಸರಿ ಬೇಕಾದ್ರೆ ನಾನು ರೀಡಿಂಗ್ ಕೊಡ್ತೀನಿ ಅಣ್ಣ ನನ್ನ ಭಾಷೆಯಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದೆ. ಸಾಕು ಇಷ್ಟೇ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ವಿಷಯದಲ್ಲಿ ಯೋಚನೆ ಮಾಡ್ತಾಯಿದ್ವು ನಾವು, ಯಾರು ಪ್ರೇಮ್ ಅವರು ನಾವೆಲ್ಲ. ಅಂದರೆ ಇಲ್ಲಿ ಡೈಲಾಗ್ ಬರೆಯೋವಾಗಲೇ ಡಿಸ್ಕಷನ್ ಆಗಿತ್ತು. ಅಲ್ಲ ನಾವೀಗ ತಾಯಿನ ಮುಖ ತೋರಿಸ್ಲಿಲ್ಲ, ಕರ್ಕೊಂಬಂದ್ಬಿಟ್ಟಿದ್ದೀವಿ ಸ್ಮಶಾನಕ್ಕೆ. ಇಲ್ಲಿ ಗಾಂಧಿನಗರದ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಕ್ವಶನ್ಗಳು ಕೇಳಲ್ವಾ, ಯಾಕೆ ಕರೆಂಟ್ಗೆ ಹಾಕ್ಬೇಕಾಯ್ತು, ಮಣಿಗೆ ಯಾಕೆ ಹಾಕ್ಬಾರ್ದಿತ್ತು ಅಂತ ಕೇಳ್ತಾರೆ ಅಂತಂದ್ಬಿಟ್ಟು ಅದನ್ನು ಕ್ವಶನ್ ಹಾಕೊಂಡು ನಾವೇ ಕ್ವಶನ್ಗಳು ಹಾಕ್ಕೊಂಡು ಸರಿ ಅಲ್ಲೇನು ಬರ್ದಿದ್ದೆ. ಆ್ಯಕ್ಚುಲಿ ಏನು ಅಂತಂದರೆ ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಒಬ್ಬ ಆಲ್ರೆಡಿ ಹಳ್ಳ ಆಗಿತಾ ಇರ್ತಾನೆ, ಇವರು ಎಣೆ ಎತ್ಕೊಂಬತ್ತಿದ್ದಂಗೆ ಅಯ್ಯೋ ಅಲ್ಲಿ ಕುಡುಕರೆಲ್ಲ ಹೇಳ್ತಾರೆ, ಅಲ್ಲಿ ಎಣೆ ಓದ್ತಿರೋರು, ನೋಡಿ ಹಳ್ಳ ರೆಡಿ ಆಗದೆ ಕೇಳ ಅವ್ನು ಹಾಕ್ಬಿಡೋಣ ಅಲ್ಲಿಗೆ ಅಂತಂತಾನೆ. ಸರಿ ಜೋಗಿ ಹೋಗ್ತಾನೆ ಅಲ್ಲಿಗೆ, ಹೋಗಿಬಿಟ್ಟು ಕೇಳ್ತಾನೆ, ಈ ಥರ ಇದಾಗ್ಬಿಟ್ಟೈತೆ, ನಾವು ಊಟ ಹಾಕೋಕೆ ಬಂದು ಜಾಗ ಕೊಡೆ ಅಂತಂತಾರೆ. ಅದಕ್ಕೆ ಇದು ರಿಸರ್ವ್ ಆಗದೆ, ಇದು ಮಿನಿಸ್ಟ್ರಿ ಕಡೆ ಅವ್ರದ್ದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆ ಶಾಟ್ನು ನಾವು ತಗೊಂಡಿದ್ವು ಆ್ಯಕ್ಚುಲಿ. ಮಣ್ಣು ಮಾಡೋಕ್ಕೂ ರಿಸರ್ವೇಷನ್ ಏನೇ ಅಂತ ಅಂದ್ಬಿಟ್ಟು ಬೈಕೊಂಡು ಕರೆಂಟಿಗೆ ಕೊಟ್ಬಿಡು ಅಷ್ಟು ತೇವಲಿದ್ರೆ ಅಂತ ಅಂದ್ಬಿಟ್ಟು ಏನೋ ಒಂದು ಹೇಳ್ತಾನೆ. ಸರಿ ಕರೆಂಟ್ಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡ್ಕೊಳ್ಳೋದು. ಅದನ್ನು ನಾವು ಹೇಳಿದ್ವು ಕೂಡ ವರ್ಧಪ್ಪಣ್ಣವರು ಯೋಚನೆ ಮಾಡ್ತಾ ಅದನ್ನು ಹೇಳಿದ್ರು, ನನಗೆ ಗೊತ್ತಾಗ್ತಾ ಇದೆ ನೀವು ಈ ಥರದ ಕ್ವಶನ್ಗಳು ಯಾರು ಕೇಳ್ತಾರೆ ಅಂತ ನೀವು ಅಲ್ಲಿ ಮಾಡ್ಕೊಂಡಿದ್ದೀರಿ, ಆದರೆ ಹೋಗೋ ಫ್ಲೋ ಅಲ್ಲಿ ಆ ಮಣ್ಣಿಗೆ ಹಾಕೋದೇನು ಬೇಕಾಗಿಲ್ಲ ಅಂತ ಅನ್ಸುತ್ತೆ, ನೋಡಿ ಯೋಚನೆ ಮಾಡಿ ಅಂತ ಹೇಳಿದ್ರು. ನೋಡಿ ಎಷ್ಟು ನೀಟಾಗಿ ಕಂಡು ಹಿಡಿದ್ಬಿಟ್ರೆ ಅಲ್ಲಿ ಅವರು. ಆಮೇಲೆ ಸರಿ ಸಾರ್ ಶೂಟ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಎಡಿಟಿಂಗ್ ರೂಮಲ್ಲಿ ಎತ್ತಾಕ್ಬಿಡೋಣ. ಈಗ ಡೈರೆಕ್ಟಾಗೆ ಇದಕ್ಕೆ ಹೋದ್ರಿ. ಹೌದು ಈಗ ಯಾರಾದ್ರು ಕೇಳ್ತಾರಲ್ವ ಮಣ್ಣಿಗೆ, ಆದರೆ ಅಲ್ಲಿ ಮಣ್ಣಿಗೆ ಹಾಕೋದ್ರಿಂದ ತಪ್ಪೇನಾಗುತ್ತೆ ಅಂತಂದರೆ, ಯಾಕೆಂದ್ರೆ ಅಷ್ಟು ಅಗ್ರೆಸಿವ್ ಆಗಿರ್ತಾನೆ ಜೋಗಿ, ಬೇಕಾದ್ರೆ ಮಣ್ಣು ಆಗದ್ಬಿಟ್ಟು ತಾಯಿ ಮಕ್ಕ ನೋಡ್ಬೇಕು ಅಂತ ಕ್ಯಾರೆಕ್ಟರ್ ಅದಕ್ಕೋಸ್ಕರ ಬೇಡ ನಾವು ಕರೆಂಟು ಕೊಡೋದೇ ಬೆಸ್ಟ್ ಅಂತ ಅಂದ್ಬಿಟ್ಟು ಅಲ್ಲೇ ಇದು ಮಾಡಿದ್ದು ಅಷ್ಟೇ. ಅದನ್ನೇನು ಚೇಂಜಸ್ ಏನು ಮಾಡಿರಲಿಲ್ಲ. ಕ್ವಶನ್ಗಳು ಕೇಳೋರಿಗೆ ನಾವು ಒಂದು ಆನ್ಸರ್ಗೋಸ್ಕರ ಅದು ಇಟ್ಕೊಂಡಿದ್ವಿ. ಆಮೇಲೆ ಎಡಿಟಿಂಗ್ ಟೇಬಲ್ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ತು, ಬೇಡ ಆ ಶಾರ್ಟ್ನ ಎತ್ತಿಟ್ಬಿಡೋಣ ಅಂತಂದ. ನೀವು ನೋಡಬೇಕು ಅಂದರೆ ಅಬ್ಸರ್ವ್ ಮಾಡಿ, ಆ ಶಾರ್ಟಲ್ಲಿ ಇದು ಮಿನಿಸ್ಟ್ರಿ ಕಡೆಯವ್ರದ್ದು ಡೆಡ್ ಬಾಡಿಗೆ ಮಾಡಿರೋ ರಿಸರ್ವ್ ಅಂತಂದರೆ ಕಟ್ ಮಾಡ್ತು ಅಂತಂದ್ರೆ ಆ ಕಡೆಯಿಂದ ಶಾರ್ಟ್ ಇಟ್ಟ ಅಂತಂದರೆ ಒಂದು ಪೊಲೀಸ್ ಜಿಪ್ ಫಸ್ಟ್ ಬರುತ್ತೆ, ಅದಾದಮೇಲೆ ಮಿನಿಸ್ಟ್ರದ ಗಾಡಿದು ಒಂದು ಬರುತ್ತೆ. ಅಂದರೆ ಪೊಲೀಸ್ ಅಂಡರ್ಸ್ಟುಡ್ ಅಷ್ಟೇ, ಅಂದರೆ ಶಾರ್ಟ್ ವೈಸ್ ಹೇಳಿರೋದು, ಅದನ್ನೆಲ್ಲ ಹೇಳಿಲ್ಲ. ಅಂದರೆ ನೋಡೋ ಮ್ಯಾಟ್ರ್ ಆಗಲಿಲ್ಲ ಬಿಡಿ ಸರ್. ಹೆಂಗಿತ್ತು ಅಂದ್ರೆ ನೆಕ್ಸ್ಟ್ ಹೆಂಗಾರು ಮಾಡಿ ಸಿಕ್ಬಿಡ್ತದೆ ಮಕ ಅಂತ ಹಿಂಗೆ ಈ ರೀತಿ ನಡ್ಕೊಳ್ಳೋ. ಆ ಸಿನಿಮಾದಿಂದ ಒಂದೇನಾಯ್ತಂದ್ರೆ ನಿಮ್ಮದು ಪ್ರೇಮ್ ಅವ್ರದ್ದು ಶಿವಣ್ಣವ್ರ ಬಾಂಡಿಂಗ್ ಹೆಂಗಾಯ್ತು ಅಂದ್ರೆ ಅದೊಂಥರ ಮಲ್ಟಿ ಇದಾಗೋಯ್ಬಿಟ್ರಲ್ಲ. ಈ 3 ಜನ ಒಂದು ಸಿನಿಮಾ ಮಾಡಿದ್ರಂದ್ರೆ ಸಿನಿಮಾ ಇಟ್ಟು ಕರ್ನಾಟಕದಲ್ಲಿ. ಅದರಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದವರು ಶಿವಣ್ಣ. ನನಗೆ ಅವಕಾಶ ಕೊಟ್ಟಿದ್ದು ಪ್ರೇಮ್ ಅವರೇ. ಆಕ್ಚುಲಿ ಪ್ರೇಮ್ ಅವ್ರನ್ನ ನಾನು ಯಾಕೆ ನೆನೆಸ್ಕೊಂತೀನಿ ಅಂದರೆ ಇವತ್ತಿಗೂ ಇದು ಶಿವಣ್ಣಂದು ಎಲ್ಲ ಫಿಕ್ಸ್ ಆಗ್ಬಿಟ್ಟಾಯ್ತಲ್ಲ, ಅಲ್ಲಿ ಪ್ರೊಡ್ಯೂಸರ್ಗೆ ಏನಂತಂದ್ರೆ ಅವ್ರಿಗೂ ಭಯ ಇದ್ದೇ ಇರುತ್ತಲ್ಲ ಸರ್. ಈಗ ಡೈಲಾಗ್ ರೈಟರ್ನ ಇವ್ರು ಯಾರನ್ನ ಹೊಸಬನ್ನ ಹಾಕ್ಬಿಟ್ರೆ ಹೆಂಗ್ರಿ ಮ್ಯಾನೇಜ್ ಮಾಡ್ತೀರಿ, ದೊಡ್ಡ ಆರ್ಟಿಸ್ಟ್ ಬೇರೆ ಅಂತ. ಪ್ರೇಮ್ ಅವ್ರು ಒಂದೇ ಮಾತು ಹೇಳೋರು ಯಾರಿಗೆ, ರಾಮಪ್ರಸಾದ್ಗೆ, ನಿಮ್ಗೇನು ಬೇಕು, ಸಿನಿಮಾ ಹಿಟ್ಟಾಗಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು, ಸಾಯಿ ಕೈಲಿ ನಾನು ಏನು ಕೆಲಸ ತಗೊಬೇಕು ಅಂತ ನನಗೆ ಗೊತ್ತು, ನಾನು ಬರ್ಸ್ಕೊತೀನಿ, ನಾನು ಮಾಡಿಸ್ಕೊತೀನಿ, ಬಿಟ್ಬಿಡಿ ನೀವು ಸಿನಿಮಾ ಪ್ರೊಡಕ್ಷನ್ ಕಡೆ ಮಾತ್ರ ತಲೆ ಹಾಕಿ ಅಷ್ಟೇ ಅಂತ ಅಂದ್ಬಿಟ್ಟು ಅಂದವ್ರು ಅವರು. ಅದಾದಮೇಲೆ ನನಗೆ ಶೂಟಿಂಗ್ ಸ್ಪಾಟಲ್ಲಾಗಲಿ ಪ್ರತಿಯೊಂದು ರಿಲೀಸ್ ಆದಮೇಲೆ ನನ್ನ ಕೈ ಹಿಡಿದು ನಡೆಸೋದ್ರಲ್ಲಿ ಶಿವಣ್ಣನೂ ಅಷ್ಟೇ. ಶಿವಣ್ಣನು ತುಂಬ ಬಂದ ಸಿನಿಮಾಗಳಿಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಸಪೋರ್ಟ್ ಮಾಡಿದ್ದಾರೆ ಕೂಡ. ಇವತ್ತಿಗೂ ಕೂಡ ಶಿವಣ್ಣನ ಹೆಸರು ಹೇಳ್ಕೊಂಡೆ ಅನ್ನ ತಿಂತಾ ಇದ್ದೀನಿ. ಮತ್ತು ಪ್ರೇಮ್ ಅವ್ರು ಅವಕಾಶ ಕೊಟ್ಟಿಲ್ಲ ಅಂದರೆ ಶಿವಣ್ಣ ಪರಿಚಯನೇ ಆಗ್ತಿರ್ಲಿಲ್ಲ ಅಲ್ವಾ. ಅದನ್ನೇ ಶಿವಣ್ಣ ಪರಿಚಯ ಆದ್ರಿಂದ ಅವ್ರ ಜೊತೆ ಒಂದಿಷ್ಟು ಸಿನಿಮಾ. ಹೌದು.
ಅದಾದ್ಮೇಲೆ ನಿಮ್ಮದು ಬರುತ್ತೆ. ಆಮೇಲೆ ಇವ್ರದ್ದು ಬರೋದಲ್ಲ ಸರ್, ಸತ್ಯ ಇನ್ ಲವ್. ಸತ್ಯ ಇನ್ ಲವ್, ಹೌದು, ಸತ್ಯ ಇನ್ ಲವ್ ಆದ್ಮೇಲೆ ಭಾಗ್ಯದ ಬಳಗಾರ, ಭಾಗ್ಯದ ಬೇಡ. ಭಾಗ್ಯದ ಬಳಗಾರನು ಬರ್ದೆ. ಆಮೇಲೆ ಇದು ಆಮೇಲೆ ನಮ್ದು ನಮ್ದು ಮುನಿಯ ಅಷ್ಟೊತ್ತಿಗಾಗ್ಲೇ ಜೋಗಿ ರೈಟ್ರನ್ನ ಹೌದು ಕರ್ಸಿ ಸರ್, already ನೀವು ಅಂದ್ಬಿಟ್ಟು ಎಲ್ಲ popular ಆಗಿದ್ರಿ, ಖಂಡಿತ. ಆಗ ನೋಡಿ ಇಲ್ಲ ನಾವು ಅವಾಗ ಆಗಿದೆ ಡಿಸೈಡ್ ಮಾಡಿದ್ದು ಇದು ಯಾರು ಬರಿಬೇಕು ಸಬ್ಜೆಕ್ಟ್ ಅಂದ್ರೆ ನಾವು ಪೋಸ್ಟ್ ಫಿಕ್ಸ್ ಆಗ್ಬಿಟ್ಟಿದ್ವಿ, ಇದು ಮಳ್ಳೊಳ್ಳಿ ಸಾಯಿಕೃಷ್ಣನೇ ಬರಿಬೇಕು, ಬರೆದ್ರೇನೆ ಇದಕ್ಕೊಂದು ಅರ್ಥ ಅಂತ. ಪ್ರೊಡ್ಯೂಸರ್ ಪಾಪ ಅವ್ರು ಒಳ್ಳೆಯವರು, ಯಾರು ಬೇಕಾದ್ರೆ ಹಾಕೊಳ್ಳಿ ಸರ್ ಜೋಗಿ ರೈಟ್ರು ಅಂದ ತಕ್ಷಣ ಫಸ್ಟ್ ಹೋಗಿ ಮಾತಾಡ್ಕೊಂಬಂದಿ ಅಂತಂದ್ರು. ಅದರಿಂದ ಹಂಗೆ ಬರೆದಿದ್ವಿ ಬಿಟ್ಟೆ ಡೈಲಾಗ್ಸ್. ಅದು ತುಂಬಾ ಚೆನ್ನಾಗೂ ಇತ್ತು ಕೂಡ ಸಬ್ಜೆಕ್ಟ್, ಬೇರೆ ತರನೇ ಇತ್ತು. ಆದ್ರೆ ನಿಮ್ಮ ದುರಾದೃಷ್ಟ ನೋಡಿ ಹೆಂಗಿದೆ.